ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು 13ನೇ ಅಧ್ಯಾಯ ಶ್ರೀ ಭಗವದ್ಗೀತೆಯ 13ನೇ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕ್ಷೇತ್ರಜ್ಞ ವಿಭಾಗದ ಯೋಗದ ಬಗ್ಗೆ ಹೇಳುತ್ತಿದ್ದಾರೆ. ಶ್ರೀ ಭಗವಂತನು ಹೇಳುತ್ತಿದ್ದಾನೆ, ಎಲೆ ಅರ್ಜುನ, ಈ ಶರೀರವನ್ನು ಕ್ಷೇತ್ರ ಎಂಬುದಾಗಿ ಹಾಗೂ ಇದನ್ನು ತಿಳಿಯುವವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಹೇಳಲಾಗಿದೆ. ಇವುಗಳ ತತ್ವವನ್ನು ಅರಿತ ಜ್ಞಾನಿಗಳು ಹೀಗೆ ತಿಳಿಸುತ್ತಿದ್ದಾರೆ. ಎಲೆ ಅರ್ಜುನ, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ನಾನೆಂದೇ ನೀನು ತಿಳಿಯಬೇಕು. ಹಾಗೆಯೇ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇದರ ಅರ್ಥ ವಿಕಾರ ಸಹಿತ ಪ್ರಕೃತಿ ಮತ್ತು ಪುರುಷನನ್ನು ತತ್ವದಿಂದ ತಿಳಿಯುವುದೇ ಜ್ಞಾನವಾಗಿದೆ. ಹೀಗೆ ನನ್ನ ಮತವಾಗಿದೆ. ಆ ಕ್ಷೇತ್ರ ಯಾವುದು ಮತ್ತು ಹೇಗಿದೆ ಹಾಗೂ ಯಾವ ವಿಕಾರಗಳಿಂದ ಕೂಡಿದೆ, ಯಾವುದರಿಂದ ಯಾವುದು ಉಂಟಾಗಿದೆ, ಆ ಕ್ಷೇತ್ರನು ಯಾರು ಹಾಗೂ ಯಾವ ಪ್ರಭಾವದಿಂದ ಕೂಡಿರುವನು, ಇದೆಲ್ಲವನ್ನು ನಾನು ಸಂಕ್ಷಿಪ್ತವಾಗಿ ನಿನಗೆ ಹೇಳುತ್ತೇನೆ ಕೇಳು ಎಂದು ಶ್ರೀಕೃಷ್ಣನು ಅರ್ಜುನಿಗೆ ಹೇಳಿದನು. ಈ ರೀತಿಯಾಗಿ ಮತ್ತೆ ಶ್ರೀಕೃಷ್ಣನು ಮುಂದುವರೆದು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವವನ್ನು ಋಷಿಗಳು ಅನೇಕ ಪ್ರಕಾರಗಳಿಂದ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ವೇದ ಮಂತ್ರಗಳಿಂದಲೂ ವಿಭಾಗ ಸಹಿತ ಹೇಳಲಾಗಿದೆ. ಹಾಗೆಯೇ ಚೆನ್ನಾಗಿ ನಿಶ್ಚಯಿಸಿದ ಯುಕ್ತ ಬ್ರಹ್ಮಸೂತ್ರದ ಪದಗಳಿಂದಲೂ ಹೇಳಲಾಗಿದೆ. 5 ಮಹಾಭೂತಗಳು, ಅಹಂಕಾರ, ಬುದ್ಧಿ ಮತ್ತು ಮೂಲ ಪ್ರಕೃತಿ, ಹಾಗೆಯೇ 10 ಇಂದ್ರಿಯಗಳು, 1 ಮನಸ್ಸು, 5 ಇಂದ್ರಿಯಗಳು, ವಿಷಯಗಳು ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವು, ಹಾಗೆಯೇ ಇಚ್ಛಾ, ದ್ವೇಷ, ಸುಖ, ದುಃಖ, ಸ್ಥೂಲ ದೇಹದ ಪಿಂಡ, ಚೈತನ್ಯ ಹಾಗೂ ಧೃತಿ, ಹೀಗೆ ವಿಕಾರಗಳ ಸಹಿತ ಈ ಕ್ಷೇತ್ರವನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಹಿರಿತನದ ಅಭಿಮಾನ ಇಲ್ಲದಿರುವುದು, ಡಾಂಬಾಚಾರ ಮಾಡದಿರುವುದು, ಯಾವುದೇ ಪ್ರಾಣಿಯನ್ನು ಯಾವ ರೀತಿಯಿಂದಲೂ ಹಿಂಸಿಸದಿರುವುದು, ಕ್ಷಮಿಸುವುದು, ಮನಸ್ಸು ವಾಣಿಗಳಲ್ಲಿ ಸರಳತೆ, ಶ್ರದ್ಧಾ ಭಕ್ತಿ ಸಹಿತ ಗುರುಗಳ ಸೇವೆ, ಬಾಹ್ಯ ಶುದ್ಧಿ, ಅಂತಃಕರಣದ ಸ್ಥಿರತೆ ಮತ್ತು ಮನಸ್ಸು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹವನ್ನು ಮಾಡಬೇಕು. ಇಹಲೋಕ ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಅಹಂಕಾರ ಇಲ್ಲದಿರುವುದು, ಹುಟ್ಟು ಸಾವು, ವೃದ್ಧಾಂತ ಹಾಗೂ ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು, ಪುತ್ರ ಪತ್ನಿ ಗೃಹ ದಾನಾದಿಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಮಮತೆ ಇಲ್ಲದಿರುವುದು, ಹಾಗೆಯೇ ಪ್ರಿಯ ಹಾಗೂ ಅಪ್ರಿಯಗಳ ಪ್ರಾಪ್ತಿಯಲ್ಲಿ ಚಿತ್ತವು ಸದಾ ಸಮನಾಗಿರುವುದು ಮತ್ತು ಪರಮೇಶ್ವರನಾದ ನನ್ನಲ್ಲಿ ಅನನ್ಯ ಯೋಗದಿಂದ ಅವ್ಯಾಭಿಚಾರಣಿ ಭಕ್ತಿ, ಹಾಗೆಯೇ ಏಕಾಂತದಲ್ಲಿ ಮತ್ತು ಶುದ್ಧ ಪ್ರದೇಶದಲ್ಲಿ ವಾಸಿಸುವ ಸ್ವಭಾವ, ವಿಷಯಾಸಕ್ತ ಮನುಷ್ಯರ ಸಹವಾಸದಲ್ಲಿ ಪ್ರೀತಿ ಇಲ್ಲದಿರುವುದಕ್ಕೆ ಮತ್ತು ಆಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸ್ಥಿತಿ ಮತ್ತು ತತ್ವಜ್ಞಾನ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು, ಇವೆಲ್ಲವೂ ಜ್ಞಾನವಾಗಿದೆ. ಇದಕ್ಕೆ ವಿರುದ್ಧವಾದುದು ಅಜ್ಞಾನವಾಗಿದೆ ಎಂಬುದನ್ನು ನೀನು ತಿಳಿಯಬೇಕು. ಇದನ್ನು ತಿಳಿಯಲು ಯೋಗ್ಯವಾದುದು ಹಾಗೂ ಯಾವುದನ್ನು ತಿಳಿದು ಮನುಷ್ಯನು ಪರಮಾನಂದವನ್ನು ಪಡೆಯುವನು ಅದನ್ನು ಚೆನ್ನಾಗಿ ಹೇಳುವೆನು ಕೇಳು. ಅದನ್ನು ಅನಾದಿ ಪರಮಬ್ರಹ್ಮ ಸತ್ ಎಂದಾಗಲಿ ಅಸತ್ಯ ಎಂದಾಗಲಿ ಹೇಳಲಾಗುವುದಿಲ್ಲ. ಅದು ಎಲ್ಲ ಕಡೆ ಕೈಕಾಲುಗಳುಳ್ಳದ್ದು, ಎಲ್ಲ ಕಡೆ ಕಣ್ಣು ತಲೆ ಮುಖಗಳುಳ್ಳದ್ದು, ಎಲ್ಲ ಕಡೆ ಕಿವಿಗಳು ಎದ್ದುದು ಆಗಿದೆ. ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನೂ ವ್ಯಾಪಿಸಿಕೊಂಡು ಸ್ಥಿರವಾಗಿರುವುದು. ಅದು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಬಲ್ಲದ್ದು, ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತವಾಗಿದೆ. ಅದು ಆಸಕ್ತಿ ರಹಿತವಾಗಿದ್ದರೂ ಎಲ್ಲವನ್ನೂ ಧರಿಸಿ ಪೋಷಿಸುವುದು ಹಾಗೂ ನಿರ್ಗುಣವಾಗಿದ್ದರೂ ಗುಣಗಳ ಭುಕ್ತವಾಗಿದೆ. ಇದಕ್ಕೆ ಅದು ಚರಾಚರ ಎಲ್ಲ ಪ್ರಾಣಿಗಳ ಒಳಗೆ ಹೊರಗೆ ಪರಿಪೂರ್ಣವಾಗಿದೆ. ಹಾಗೆಯೇ ಚರಾಚರವು ಅದೇ ಆಗಿದೆ. ಅದು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಬರುವುದಿಲ್ಲ ಹಾಗೂ ಸಮೀಪದಲ್ಲಿ ಮತ್ತು ದೂರವೂ ಇರುವುದು ಅದೇ ಆಗಿದೆ. ಆ ಪರಮಾತ್ಮನು ವಿಭಾಗರಹಿತ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾಗಿದ್ದರೂ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ವಿಭಕ್ತನಾದಂತೆ ಸ್ಥಿತನಾಗಿ ತೋರುತ್ತಾನೆ. ಹಾಗೆಯೇ ತಿಳಿಯಲು ಯೋಗ್ಯನಾದ ಈ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳ ಧಾರಣೆ ಪೋಷಣೆ ಮಾಡುವವನಾಗಿದ್ದಾನೆ, ರುದ್ರ ರೂಪದಿಂದ ಸಂಹಾರ ಮಾಡುವವನು ಆಗಿದ್ದಾನೆ ಹಾಗೂ ಬ್ರಹ್ಮ ರೂಪದಿಂದ ಎಲ್ಲವನ್ನು
ಸೃಷ್ಟಿ ಮಾಡುವವನೂ ಆಗಿದ್ದಾನೆ. ಆ ಪರಬ್ರಹ್ಮವು ಜ್ಯೋತಿಗಳಿಗೂ ಜ್ಯೋತಿಯು ಮತ್ತು ಮಾಯೆಗಿಂತ ಅತೀತವು, ಭೇದ ಸ್ವರೂಪವು, ತಿಳಿಯಲು ಯೋಗ್ಯವು, ತತ್ವಜ್ಞಾನದಿಂದ ತಿಳಿಯುವಂಥವುದು ಆಗಿದೆ. ಹಾಗೆಯೇ ಅದು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ನೆಲೆಸಿದೆ. ಈ ಪ್ರಕಾರ ಕ್ಷೇತ್ರ ಜ್ಞಾನ ಮತ್ತು ತಿಳಿಯಲು ಯೋಗ್ಯನಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಹೇಳಲಾಗುತ್ತದೆ. ನನ್ನ ಭಕ್ತನು ಇದನ್ನು ತತ್ವಶಃ ತಿಳಿದು ನನ್ನ ಸ್ವರೂಪವನ್ನೇ ಹೊಂದುವನು. ಪ್ರಕೃತಿ ಮತ್ತು ಪುರುಷ ಇವೆರಡೂ ಅನಾದಿಯಾಗಿದೆ ಎಂಬುದನ್ನು ನೀನು ತಿಳಿಯಬೇಕು. ರಾಗ ದ್ವೇಷಾದಿ ವಿಕಾರಗಳನ್ನು ಹಾಗೂ ತ್ರಿಗುಣಾತ್ಮಕ ಎಲ್ಲ ಪದಾರ್ಥಗಳು ಪ್ರಕೃತಿಯಿಂದಲೇ ಉತ್ಪನ್ನವಾಗಿವೆ ಎಂದು ನೀನು ತಿಳಿದುಕೊಳ್ಳಬೇಕು. ಕಾರ್ಯ ಮತ್ತು ಕರಣಗಳ ಉತ್ಪತ್ತಿಯ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಹಾಗೆಯೇ ಜೀವಾತ್ಮನು ಸುಖ ದುಃಖಗಳ ಭೋಕ್ತೃಗಳಲ್ಲಿ ಕಾರಣನೆಂದು ಹೇಳಲಾಗುತ್ತದೆ. ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉಂಟಾಗುವ ತ್ರಿಗುಣಾತ್ಮಕ ಪದಾರ್ಥಗಳನ್ನು ಭೋಗಿಸುತ್ತಾನೆ ಮತ್ತು ಆ ಗುಣಗಳ ಸಂಗಮವೇ ಈ ಜೀವಾತ್ಮನ ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಹುಟ್ಟಲು ಕಾರಣನಾಗಬಹುದು. ಈ ದೇಹದಲ್ಲಿ ಇರುವ ಆತ್ಮನು ವಾಸ್ತವವಾಗಿ ಪರಮಾತ್ಮನೇ ಆಗಿದ್ದಾನೆ. ಅವನು ಸಾಕ್ಷಿಯಾಗಿರುವುದರಿಂದ ಉಪದ್ರಷ್ಟ ಮತ್ತು ನಿಜ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ, ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಭರ್ತ, ಜೀವ ರೂಪದಿಂದ ಭೋಕ್ತ, ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ ಮತ್ತು ಶುದ್ಧ ಸಚ್ಚಿದಾನಂದಘನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗುತ್ತದೆ. ಹೀಗೆ ಪುರುಷನನ್ನು ಮತ್ತು ಗುಣಗಳ ಸಹಿತ ಪ್ರಕೃತಿಯನ್ನು ತತ್ವಶಃ ತಿಳಿಯಲು ಮನುಷ್ಯನು ಎಲ್ಲ ರೀತಿಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಮತ್ತೆ ಪುನಃ ಹುಟ್ಟುವುದಿಲ್ಲ. ಆ ಪರಮಾತ್ಮನನ್ನು ಎಷ್ಟೋ ಜನರು ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಧ್ಯಾನದ ಮೂಲಕ ಹೃದಯದಲ್ಲಿ ನೋಡುತ್ತಾರೆ. ಈ ಥರ ಎಷ್ಟೋ ಜನರು ಜ್ಞಾನಯೋಗದ ಮೂಲಕ ಹಾಗೂ ಇನ್ನೂ ಕೆಲವರು ಕರ್ಮಯೋಗದ ಮೂಲಕ ನೋಡುತ್ತಾರೆ, ಅಂದರೆ ದೇವರನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಇವರಿಗಿಂತ ಬೇರೆಯಾದ ಅರ್ಥವೆಂದರೆ ಮಂದ ಬುದ್ಧಿಯ ಪುರುಷರು ಈ ಪ್ರಕಾರ ತಿಳಿಯದವರಾಗಿ ಇತರರಿಂದ ಅಂದರೆ ತತ್ವಜ್ಞಾನಿ ಪುರುಷರಿಂದ ಕೇಳಿಯೇ ಅದರಂತೆ ಉಪಾಸನೆ ಮಾಡುತ್ತಾರೆ. ಹಾಗೂ ಆ ಶ್ರವಣ ಪಾರಾಯಣರಾದವರು ಕೂಡ ಮೃತ್ಯುರೂಪಿ ಸಂಸಾರ ಸಾಗರವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾರೆ. ಅರ್ಜುನ, ಎಷ್ಟು ಸ್ಥಾವರ ಜಂಗಮ ಪ್ರಾಣಿಗಳು ಹುಟ್ಟುತ್ತವೋ ಅವೆಲ್ಲವನ್ನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಉಂಟಾಗುತ್ತದೆ ಎಂಬುದನ್ನು ನೀನು ತಿಳಿಯಬೇಕು. ನಾಶವಾಗುತ್ತಿರುವ ಎಲ್ಲ ಚರಾಚರ ಪ್ರಾಣಿಗಳಲ್ಲಿರುವ ಪರಮೇಶ್ವರನನ್ನು ಅವಿನಾಶಿ ಮತ್ತು ಸಮಭಾವದಿಂದ ಸ್ಥಿತನಾಗಿ ನೋಡುವ ಪುರುಷನೇ ಯಥಾರ್ಥವಾಗಿ ನೋಡುತ್ತಾನೆ. ಏಕೆಂದರೆ ಎಲ್ಲರಲ್ಲಿ ಸಮಭಾವದಿಂದ ಇರುವ ಪರಮೇಶ್ವರನನ್ನು ಸಮನಾಗಿ ನೋಡುತ್ತಾ ತಾನೇ ತನ್ನನ್ನು ನಾಶ ಮಾಡಿಕೊಳ್ಳುವುದರಿಂದ ಆ ಪುರುಷನು ಪರಮಗತಿಯನ್ನು ಪಡೆಯುತ್ತಾನೆ. ಮತ್ತು ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತದೆ ಎಂದು ನೋಡುವವನು ಹಾಗೂ ಆತ್ಮನು ಅಕ್ರಾತ್ ಎಂದು ನೋಡುವವನೇ ಯಥಾರ್ಥವಾಗಿ ನೋಡುತ್ತಾನೆ. ಈ ಪುರುಷನು ಪ್ರಾಣಿಗಳ ಬೇರೆ ಬೇರೆ ಭಾವಗಳನ್ನು ಒಬ್ಬ ಪರಮಾತ್ಮನಲ್ಲೇ ಇರುವುದಾಗಿದೆ ಹಾಗೂ ಪರಮಾತ್ಮನಿಂದಲೇ ಸಮಸ್ತ ಪ್ರಾಣಿಗಳ ವಿಸ್ತಾರವನ್ನು ನೋಡಿದಾಕ್ಷಣವೇ ಅವನು ಸಚ್ಚಿದಾನಂದಘನ ಬ್ರಹ್ಮನನ್ನು ಹೊಂದುತ್ತಾನೆ. ಮತ್ತು ಎಲೆ ಕೃಷ್ಣ, ಎಲೆ ಅರ್ಜುನ, ಈ ಅವಿನಾಶಿ ಪರಮಾತ್ಮನು ಅನಾದಿ ಮತ್ತು ನಿರ್ಗುಣನಾದ್ದರಿಂದ ಶರೀರದಲ್ಲಿ ವಾಸಿಸುತ್ತಿದ್ದರೂ ವಾಸ್ತವಿಕವಾಗಿ ಏನನ್ನೂ ಮಾಡುವುದಿಲ್ಲ ಹಾಗೂ ಲಿಪ್ತನಾಗುವುದೂ ಇಲ್ಲ. ಸರ್ವತ್ರ ವ್ಯಾಪಿಸಿರುವ ಆಕಾಶವು ಸೂಕ್ಷ್ಮವಾಗಿರುವ ಕಾರಣ ಲಿಪ್ತವಾಗದಿರುವಂತೆಯೇ ದೇಹದಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವ ಆತ್ಮನು ನಿರ್ಗುಣನಾದ ಕಾರಣ ದೇಹದ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಎಲೆಯ ಅರ್ಜುನ, ಒಬ್ಬನೇ ಸೂರ್ಯನು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಬೆಳಗಿಸುವಂತೆಯೇ ಒಬ್ಬನೇ ಆತ್ಮನು ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ. ಈ ಪ್ರಕಾರವಾಗಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು ಹಾಗೆಯೇ ಕಾರ್ಯಸಹಿತ ಪ್ರಕೃತಿಯಿಂದ ಮುಕ್ತನಾಗುವ ಮಾರ್ಗವನ್ನು ಜ್ಞಾನ ದೃಷ್ಟಿಯಿಂದ ತತ್ವಶಃ ತಿಳಿದ ಮಹಾತ್ಮರು ಪರಬ್ರಹ್ಮ ಅಂದರೆ ಪರಮಾತ್ಮನನ್ನು ಹೊಂದುತ್ತಾರೆ.